ಅವರು ಅವರ ತಂದೆಯ ಮರಣದ ನಂತರ ಅವರು ಬಡವರ ಪರವಾಗಿದ್ದವರು, ಕಾರ್ಮಿಕರ ಪರವಾಗಿದ್ದವರು, ಮತ್ತೆ ಎಲ್ಲಿ ಅನ್ಯಾಯ ಕೇಳ್ತೀವಿ ಅಲ್ಲಿ ಹೋರಾಟ ಮಾಡುವಂತ ಒಂದು ಕನ್ನಡ ತಾಯಿ. ರಾಜ್ಯದ ಎಲ್ಲ ಕಡೆಯಿಂದ ನಮ್ಮ ಕಾರ್ಮಿಕ ದಯಮಾಡಿ ನಮಗೆ ಸಹಾಯ ಮಾಡ್ತಾರೆ. ಹಿಂದಿಂದ ಒಂದೇ ಒಂದು ಆದೇಶನು ಪಾಲನೆ ಮಾಡದೇ ಇರುವಂತ ಜನ ಬಹಳ ಜನ ಹೋಗಿ ಕೋರ್ಟಲ್ಲಿ ಸ್ಟೇ ತಂದ್ರು. ಅವ್ರು ನೋಡಿ ಇನ್ನೊಂದು ಜನ ಹೊತ್ತಂದ್ರು, 10 ಜನ ತಂದಿದ್ದಾರೆ. ಈಗ ಸರ್ಕಾರ ಕೇಳಿದ್ರೆ ಅಲ್ಲಿ ಸ್ಟೇ ಇದೆ, ಕೋರ್ಟಲ್ಲಿ ಇದೆ, ನಾವು ಮುಂದೆ 8ನೇ ವೇತನ ಮಂಡಳಿ ಮಾತಾಡೋಕ್ಕಾಗಲ್ಲ, ಏನ್ ಮಾತಾಡ್ತಾರೆ, ಸಭೆ ಹೇಳ್ತಾರೆ. ನಾವು ಅದು 2-3 ಮೀಟಿಂಗ್ ಆಯ್ತು. ಮಾನ್ಯ ಸಕ್ಕರೆ ಸಚಿವರು ಮತ್ತೆ ಕಾರ್ಮಿಕ ಸಚಿವರು ಮೀಟಿಂಗ್ ಆಯ್ತು. ವೇಜ್ ಬೋರ್ಡ್ 8ನೇ ವೇಜ್ ಬೋರ್ಡ್ ಕೂಡ ಕಾನ್ಸ್ಟಿಟ್ಯೂಟ್ ಆಗಿದೆ. ಕಾನ್ಸ್ಟಿಟ್ಯೂಟ್ ಆಗಿದ್ರು ಅದು 1.5 ವರ್ಷದವರೆಗೂ ಮೀಟಿಂಗೇ ಕರೀಲಿಲ್ಲ. ಯಾರು ಮಾಲೀಕರು ಒತ್ತಡದಿಂದ ನಾವು ಗಲಾಟೆ ಮಾಡಿದ್ಮೇಲೆ ಒಂದು ಮೀಟಿಂಗ್ ಮಾಡಿದ್ರು. ಅದರಲ್ಲಿ ಕೋರ್ಟ್ ಎಲ್ಲಿದೆಯಪ್ಪ, ನಾವೇನು ಮಾಡ್ಲಿಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಅದನ್ನ ಕಾರ್ಮಿಕ ಇವ್ರಿಗೆ ಕಮಿಷನರ್ಗೆ ವಹಿಸ್ಬಿಟ್ರು, ಅಂದ್ರೆ ಸಕ್ಕರೆ ನಿರ್ದೇಶಕರವ್ರಿಗೆ. ಅವ್ರು ನಾವೆಲ್ಲ ಕರೆದು ಮಾತಾಡ್ತೀವಿ, ಕಾರ್ಖಾನೆ ಮಾಲೀಕರ ಕರೆದು ವಾಪಸ್ ತಗೊಳ್ಳೋಕೆ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ರು. ಇವತ್ತಿನವರೆಗೂ ಆಗ್ಲಿಲ್ಲ. ಈಗ ಕೇಳಿದ್ರೆ ನೀವೇ ಅವ್ರ ಜೊತೆ ಮಾತಾಡಿ ಅಂತಾರೆ. ಹಾಗಾಗಿ ಸರ್ಕಾರ ಒಂದು ಸರಿ ಬಿಗಿ ನಿಲುವು ತಗೊಂಡು ಈ ವರ್ಷ ನಿಮ್ ಕ್ರಷಿಂಗ್ಗೆ ನಾವು ನಿಮ್ಗೆ ಲೈಸೆನ್ಸ್ ಕೊಡಲ್ಲ. ಈಗ ನೋಡಿ ನಮ್ಮ ಕಬ್ಬು ಬೆಳೆಗಾರರಿಗೆ ಅವ್ರಿಗೆ ಕಬ್ಬನ್ನ 14 ಡೇಸ್ ಎಲ್ಲ ಇದನ್ನ ಕೊಡ್ಲಿಲ್ಲ ಅಂದ್ರೆ ಅವರು ನಿಮ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀವಿ, ಲೈಸೆನ್ಸ್ ಕೊಡಲ್ಲ ಅಂತಾರೆ. ನಾವೇನಾಗ್ತೈತೆ ತಮ್ಗೆಲ್ಲ ಗೊತ್ತಿರ್ಲಿ, ನಾವು ರೈತರ ಮಕ್ಕಳೇ, ನಾವು 100ಕ್ಕೆ 80 ಜನ ರೈತರ ಮಕ್ಕಳೇ ಕೆಲಸ ಮಾಡ್ತೀವಿ. ಆದ್ರೂ ಕಬ್ಬನ ಮೇಲೆ ಯಾವ ಬ್ಯಾಂಕ್ಗಳಾಗ್ಲಿ ₹1 ಸಾಲ ಕೊಡಲ್ಲ. ನಾವು ಅದನ್ನ ಸಕ್ಕರೆ ಮಾಡಿ, ಎಥನಾಲ್ ಮಾಡಿ, ಸ್ಪಿರಿಟ್ ಮಾಡಿದ್ರೆ ಮಾತ್ರ ಈ ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ದುಡ್ಡು ಬರೋದು. ಅದು ಏನು ಸಕ್ಕರೆ ಕಬ್ಬನ್ನ ತಮ್ಗೆಲ್ಲ ಗೊತ್ತಿದೆ, 3 ದಿವಸದ ಮೇಲೆ ಏನಾದ್ರೂ ಕಬ್ಬನ್ನು ಅರಿಲಿಲ್ಲ ಅಂದ್ರೆ ಅದು ಹುಳಿ ಬಂದು ಹಾಳಾಗ್ತದೆ. ಅವ್ರು 1 ವರ್ಷ ಪೂರ್ತಿ ನಮ್ಮ ರೈತ ಅಷ್ಟೊಂದು ಶ್ರಮ ಪಟ್ಟು ದುಡಿದು ತಂದು ಹಾಕಿದ್ದ ಒಂದು ಕಬ್ಬನ್ನ ನಾವು ಇನ್ ಟೈಮ್ ಅರಿಲಿಲ್ಲ ಅಂದ್ರೆ ಅದು 3-5 ದಿವಸಕ್ಕೆ ಹಾಳಾಗೋಗ್ತದೆ. ನಾವು ಕಾರ್ಖಾನೆಯಲ್ಲಿ 24 ಗಂಟೆ ಕೆಲಸ ಮಾಡ್ತೀವಿ, 8 ಗಂಟೆ ಅದು ಪ್ರಾಸೆಸ್, ಕಂಟಿನ್ಯೂಸ್ ಪ್ರಾಸೆಸಿಂಗ್ ನಮ್ದು. ಸಕ್ಕರೆ ಮಾಡ್ತೀವಿ, ಎಥನಾಲ್ ಮಾಡ್ತೀವಿ. ಇವತ್ತು ಎಥನಾಲ್ನ ತಮ್ಗೆ ಗೊತ್ತಿದೆ 20% ಮಾಡಿದ್ದಾರೆ ಬ್ಲೆಂಡ್ ಮಾಡ್ಲಿಕ್ಕೆ. ನಾವು ಸರಿಯಾಗಿ ಮಾಡಿದ್ರೆ ಈಗಾಗಲೇ ಬ್ರೆಜಿಲ್ನ 40% ಮಾಡಿದ್ದಾರೆ. ನಮ್ಮೇಲೆ ಮಾಡಿದ್ರೆ ನಮ್ಮೇಲೆ ಇರ್ತಕ್ಕಂಥ ಫಾರಿನ್ ಹೊರಗಡೆ ಪರ್ಚೇಸ್ ಮಾಡ್ತಾ ಇದ್ದೀವಿ, ಅದನ್ನ ಅರ್ಧದಷ್ಟು ಉಳಿತಾಯ ಮಾಡ್ಬೋದು. ರೈತರಿಗೆ ಇನ್ನೂ ಹೆಚ್ಚಿನ ದುಡ್ಡು ಕೊಡ್ಬೋದು, ನಮಗೂ ಕೊಡ್ಬೋದು. ಈಗ ಇತ್ತೀಚೆಗೆ ಈ ಯಾವಾಗ ರಾಜಕಾರಣಿಗಳು ಕಾರ್ಖಾನೆ ಮಾಲೀಕರಾದ ನಂತರ ನಮ್ಮ ಕಾರ್ಖಾನೆ ಕಾರ್ಮಿಕರನ್ನ ಸರ್ಕಾರಿ ಅಧಿಕಾರಿಗಳು ಕೇಳಕ್ಕಾಗ್ತಿಲ್ಲ. ಯಾಕೆಂದ್ರೆ ಅವ್ರು ಯಾವ ಮೇಲ್ಗಡೆ ಅದಕ್ಕೆ ಅವರು ಮಿನಿಸ್ಟರ್ ಇದ್ದಾರೆ, ಅವ್ರ ಕೈಲಿ ಕೆಲಸ ಮಾಡ್ಲಿಕ್ಕೆ ಆಗ್ತಿರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಮಗೆ ಇನ್ನೊಂದು ಹೇಳ್ತೀನಿ ಅಂದ್ರೆ ಇತ್ತೀಚಿನ ಹಿಂದೆ ನಾವೆಲ್ಲ ಒಂದು ಫೇಸ್ಡ್ ಮ್ಯಾನರ್ಲಿ ನಮ್ಗೊಂದು ಏನು ಮಾನ್ಯ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಸಂವಿಧಾನ ರಚನೆ ಮಾಡಿ ದೇಶಕ್ಕೆ ಕೊಟ್ಟಿದ್ದಾರೆ. ಆ ಥರ ನಮ್ಮ ಸಕ್ಕರೆ ಕಾರ್ಮಿಕರು ಕೂಡ ಒಂದು ಸೆಂಟ್ರಲ್ ಶುಗರ್ ವೇಜ್ ಬೋರ್ಡ್ ಅಂತ ಇತ್ತು 1960 ಇಂದ. ಅದೇ ನಮಗೆಲ್ಲ ಬೈಬಲ್. ಅದ್ರ ಆಧಾರದ ಮೇಲೆ ಎಲ್ಲ ಕಾರ್ಖಾನೆಗಳಲ್ಲಿ ಕೆಲಸಕ್ಕೆ ತಗೊಳ್ಳೋದು, ಅವ್ರಿಗೆ ಏನು ಅವ್ರ ಕ್ವಾಲಿಫಿಕೇಶನ್ ಏನು, ಅವ್ರ ಸಂಬಳ ಏನು ನಿಗದಿ. ಈಗ ಎಲ್ಲನೂ ಬಿಟ್ಟೇ ಬಿಟ್ರು. ಎಂಜಿನಿಯರ್ಗೆ ₹10,000 ಕೊಟ್ಟು 12 ಗಂಟೆ ಕೆಲಸ. ಇಲ್ಲಿ ಇವತ್ತು ನಮ್ಮ ರಾಜ್ಯದಲ್ಲಿ ಕನಿಷ್ಠ ವೇತನ ಮಿನಿಮಮ್ ವೇಜ್ ಆಕ್ಟ್ ಪ್ರಕಾರ 23,000ದಿಂದ 22,000. ಯಾವ ಕಾರ್ಖಾನೆಯಲ್ಲೂ ಅರ್ಧಕ್ಕಿಂತ 70% ಜನಕ್ಕೆ 10ರಿಂದ 12,000 ಕೊಟ್ಟು ಶೋಷಣೆ ಮಾಡ್ತಿದ್ದಾರೆ. ಯಾವ ಕಾರ್ಮಿಕ ಇಲಾಖೆಯಲ್ಲಿ ಯಾವುದೇ ಅಂಕಿಅಂಶಗಳಿಲ್ಲ, ಯಾವ ರೀತಿ ಕೆಲಸ ಮಾಡ್ತಾರೆ, ಯಾವ ಕಾರ್ಖಾನೆಯಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ, ಏನು ಸಂಬಳ ಕೊಡ್ತಾರೆ ಅಂತ ಯಾವ ಮಾಹಿತಿ ಇಲ್ಲ. ಯಾರನ್ನೂ ಒಳಗೆ ಬೆಳಗ್ತಾರೆ. ನಮ್ಮ ಮುಖ್ಯ ಬೇಡಿಕೆ 7ನೇ ವೇತನ ಮಂಡಳಿ ಏನು ಸರ್ಕಾರ ಆದೇಶ ಮಾಡಿದೆ ಅದು ಏನು ಸಕ್ಕರೆ ಅದ್ರ ಮೇಲೆ ಒಂದು ತಡೆಯಾಜ್ಞೆ ತಂದಿದ್ದಾರೆ ಕಾರ್ಖಾನೆಯವರು. ಅದು ಇಮಿಡಿಯೇಟ್, ಯಾಕೆಂದ್ರೆ ಆ ತಡೆಯಾಜ್ಞೆ ಇದೆ, ನೀವೇನು ಮಾತಾಡಕ್ಕಾಗಲ್ಲ, ಕೋರ್ಟ್ನಲ್ಲಿದೆ, ಏನು ಮಾತಾಡಕ್ಕಾಗಲ್ಲ, ನೀವು ಸಬು ಹೇಳ್ಕೊಂಡು ಬರ್ತಿದ್ದಾರೆ. ಅದು ಆದೇಶ ಸರ್ಕಾರ ಮಾಡಿರೋ ಆದೇಶದ ವಿರುದ್ಧ ಹೋಗಿ ಕೋರ್ಟಿಂದ ಸ್ಟೇ ತಂದಿದ್ದಾರೆ.